ಸೂಪರ್ ಓವರ್ ಪಂದ್ಯಾಟ. 6 ಚೆಂಡುಗಳು ಪಂದ್ಯಾಟದ ಗೆಲುವನ್ನು ನಿರ್ಧರಿಸಲಿಕ್ಕಿದೆ. ಹಾರಿಸ್ ಸ್ಟ್ರೈಕರ್ ವಿಭಾಗದಲ್ಲಿ ಬುದ್ಧಿವಂತಿಕೆ ಪ್ರದರ್ಶನ, 1 ಅಂಕವನ್ನು ಸಂಪಾದಿಸಿಕೊಳ್ಳುತ್ತಾ ಇದ್ದಾರೆ. ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಆರಂಭಿಕ ಕ್ಷಣದಲ್ಲಿ. ಯಾವ ತಂಡ ಕೂಡ ಸೋಲೊಪ್ಪಿಲ್ಲ. ಸದ್ಯಕ್ಕಾದ ನೋಡಬೇಕಾಗಿದೆ ಯಾವ ತಂಡ ಸೋಲಿಕ್ಕಿದೆ, ಯಾವ ತಂಡ ಗೆಲ್ಲಕ್ಕಿದೆ ಎಂಬುದನ್ನು. ಮುನ್ನುಗ್ಗಿ ಬಾರಿಸುವಂಥ ಪ್ರಯತ್ನಗಳು, ಬಹುಶಃ ಯಾವುದೇ ಅಂಕಗಳಿಲ್ಲ ಅನ್ನುವಂಥ ಸೂಚನೆ ಬರುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಸಿಂಗಲ್ ಗಳಿಸಿಕೊಂಡ್ರು, ಆ ಬಳಿಕ ಮುನ್ನುಗ್ಗಿ ಬಾರಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸ್ಪಷ್ಟವಾದಂಥ ಅಥವಾ ದೊಡ್ಡ ಹೊಡೆತಗಳಿಗೆ ಅವಕಾಶಗಳು ಲಭ್ಯವಾಗ್ತಾ ಇಲ್ಲ. ಕೊನೆಯ 4 ಚೆಂಡುಗಳು ಬಾಕಿ ಇದೆ. 16 ಕನಸುಗಳೊಂದಿಗೆ ದೂರದಿಂದ ಬಂದಂತ ಆಟಗಾರರು ಸದ್ಯ ಸೂಪರ್ ಓವರ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. 2 ಅಂಕದ ಸಂಪಾದನೆ ಆಗ್ತಾ ಇದೆ. ಡಿಕ್ಲೇರ್ ಏರಿಯಾವನ್ನು ತಲುಪಿದ್ದು ಚೆಂಡು. ಸ್ಕೋರ್ ಬೋರ್ಡ್ ಅನ್ನು ಗಮನಿಸುವಾಗ 3ರ ಮುಂದೆ 3ರ ಗಳಿಕೆಯಾಗಿದೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಈ ಬಾರಿ ಬೇಗಿ ಪ್ರಹಾರ, ಹಾರಿಸ್ ಗೆಲುವಿಗೆ ಮುದ್ರೆ ನೊತ್ತಿದಂತ ಹೊಡೆತ ಇದು ಹಾರಿಸ್ ಮುಖೇನ. ಆರಂಭಿಕ ಹಂತದಲ್ಲಿ ತಂಡವನ್ನ ಮುನ್ನಡೆಸಿದ್ರು, ದಡಕ್ಕೆ ಸೇರಿಸಿದ್ರು, ಅಂತಿಮವಾಗಿ ಸಮಬಲವಾಗಿಸಿದ್ರು. ಸದ್ಯ ಸಿಕ್ಸರ್ನೊಂದಿಗೆ ಬಹುದೊಡ್ಡ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಬಾರಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಸ್ಕೋರ್ ಬೋರ್ಡ್ನಲ್ಲಿ 9ರ ಗಳಿಕೆಯಾಗಿದೆ. ಮತ್ತೆ ಅದೇ ಮಾದರಿ ದಂಡನೆಗೆ ಪ್ರಯತ್ನ. ಆದರೆ ಈ ಬಾರಿ ಪ್ರಶ್ವಿನ್ ಚೆಂಡನ್ನು ಕೈಗೆತ್ತಿಕೊಂಡ್ರು. ಕೊನೆಯ 1 ಚೆಂಡು ಬಾಕಿ. ಅಂತಿಮ ಚೆಂಡು ಬಾಕಿ ಇದೆ. ಅಂತಿಮ ವಿಕೆಟ್ ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 9ರ ಗಳಿಕೆಯಾಗಿದೆ. ಹೇಳಬರುವುದಿಲ್ಲ. ಸೂಪರ್ ಓವರ್ ಮಾತ್ರ ಅಲ್ಲ, 2 ಕೂಡ ಸೂಪರ್ ತಂಡಗಳೇ ಸರಿ. ಸೂಪರ್ ಓವರ್ನಲ್ಲೂ ಕೂಡ ಯಾವ ರೀತಿಯ ಬದಲಾವಣೆಗಳು, ನಾಟಕೀಯ ಬೆಳವಣಿಗೆಗಳನ್ನು ಕಾಣಲಿಕ್ಕಿದ್ದೇವೆ ಎನ್ನುವುದನ್ನು. ಕೊನೆಯ ಚೆಂಡಿದು ನೇರ ವಿಭಾಗಕ್ಕೆ ದಂಡಿಸಿದ್ರು. ಒಂಟಿಯ ಬಳಿಕ ಅವಳಿಗೆ ಪ್ರಯತ್ನ, ಅವಳಿ ಕೂಡ ಔಟ್ ಅನ್ನುವಂಥ ಸೂಚನೆ ತೀರ್ಪುಗಾರರಿಂದ. ರನ್ ಔಟ್ ಅನ್ನುವಂಥ ಸೂಚನೆ, ಡೈರೆಕ್ಟ್ ಹಿಟ್ ಆಗಿರಬಹುದೇನೋ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 10 ಅಂಕದ ಗಳಿಕೆಯಾಗಿದೆ. 6 ಚೆಂಡುಗಳ ಮುಂದೆ 11ರ ಗುರಿ ಇದೆ. 11 ಅಂಕದ ಗುರಿಯನ್ನು ನೀಡಲಾಗ್ತಾ ಇದೆ. ಇಲ್ಲಿ ನಿಗದಿತ 6 ಚೆಂಡುಗಳ ಮುಂದೆ ರಣರೋಚಕ ಪಂದ್ಯಾಟ ಅಂತಿಮ ಕ್ಷಣದಲ್ಲಿ ಸೂಪರ್ ಓವರ್ಗೆ ಬಂದು ತಲುಪಿದೆ. ಜೆಡಿ ಬಾಯ್ಸ್ ಬಂಟ್ವಾಳ ಇದರ ಮಾಲಕರಾಗಿರುವಂತಹ ಪೃಥ್ವಿರಾಜ್ ಬಂಟ್ವಾಳ್ ಇವರು ಆಗಮಿಸಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರಿ ಒಂದು ಪಂದ್ಯಾಟಕ್ಕೆ ಸಂಘಟಕರ ಪರವಾಗಿ. ಜೊತೆಗೆ 10 ಸ್ಪೋರ್ಟ್ಸ್ ಇದರ ಮಾಲಕರಾಗಿರುವಂತಹ ಫಾರೂಕ್ ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ಪಂದ್ಯಾಟಕ್ಕೆ. ತಮ್ಮಿಬ್ಬರ ಆಗಮನದಿಂದ ಈ ಒಂದು ಪಂದ್ಯಾಟ ಮತ್ತಷ್ಟು ಮೆರುಗನ್ನು ಪಡೆದುಕೊಳ್ಳಲಿಕ್ಕಿದೆ. ಜೊತೆಗೆ ದುಬೈ ಗೈಸ್ ಇದರ ಮಾಲಕರಾಗಿರುವಂತಹ ಇರ್ಫಾನ್ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಸೂಪರ್ ಓವರ್ನ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ನಾವಿದ್ದೇವೆ. 11 ಅಂಕದ ಅವಶ್ಯಕತೆ ಇದೆ. ರವಿ ಸ್ಟ್ರೈಕರ್ ವಿಭಾಗದಲ್ಲಿ ಆಟಗಾರನಾಗಿ ಪ್ರಶ್ವಿನ್. ಆರಂಭಿಕ ಚೆಂಡು ಚಾಲ್ತಿಯಲ್ಲಿ ಬಹುಶಃ ವೈಡ್ ಅನ್ನುವಂಥ ಸೂಚನೆ. 6ರ ಮುಂದೆ 10 ಬೇಕಾಗಿದೆ. 6ರ ಮುಂದೆ 10 ಅಂಕದ ಅವಶ್ಯಕತೆ. ಸೊಗಸಾದ ಬ್ಯಾಟಿಂಗ್ ಪ್ರದರ್ಶನ, 2 ಅಂಕದ ಗಳಿಕೆಯಾಗ್ತಾ ಇದೆ. ಡಿಕ್ಲೇರ್ ಅನ್ನುವಂಥ ಸೂಚನೆ ಬರುತ್ತಾ ಇದೆ. 3 ಅಂಕದ ಸಂಪಾದನೆ ಆಗ್ತಾ ಇದೆ ಆರಂಭಿಕ ಚೆಂಡಿನಲ್ಲಿ. ಒಟ್ಟಾರೆಯಾಗಿ 11 ಅಂಕಗಳು ಬೇಕಾಗಿತ್ತು. 3 ಅಂಕದ ಸಂಪಾದನೆಯಾಗಿದೆ ಆರಂಭಿಕ ಚೆಂಡಿನ ಮುಕ್ತಾಯಕ್ಕೆ. ದ್ವಿತೀಯ ಬಾರಿಗೆ ದಾಳಿಯನ್ನು ಮುಂದುವರಿಸ್ತಾ ರೌಫ್ ದಾಳಿಗಾರಿಕೆ ವಿಭಾಗದಲ್ಲಿ ದ್ವಿತೀಯ ಎಸೆತ ಚಾಲ್ತಿಯಲ್ಲಿದೆ. ಮಿಸ್ಟರ್ ರವಾಫ್ ಮುಖೇನ ಸಾಕಷ್ಟು ದೊಡ್ಡ ಚಕ್ರವ್ಯೂಹವನ್ನೇ ತಯಾರಿಸಬೇಕಾಗಿದೆ. ಕಾರಣ 2 ತಂಡಕ್ಕೂ ಕೂಡ ಗೆಲುವಿನ ಮಹತ್ವಾಕಾಂಕ್ಷೆ ಇದ್ದೇ ಇದೆ. ಸೂಪರ್ ಓವರ್ ಚಾಲ್ತಿಯಲ್ಲಿ ಇಲ್ಲಿ ಮತ್ತೆ 1 ಅಂಕದ ಗಳಿಕೆಯೊಂದಿಗೆ ಬಹುಶಃ ಪ್ರಶ್ವಿನ್ ಅನ್ನುವಂಥ ಗೆಲ್ಲುವ ಕುದುರೆಯನ್ನು ಕಟ್ಟಿ ಹಾಕಬೇಕಾಗಿದೆ ಇಲ್ಲಿ ಬೌಲರ್ಸ್ಗಳು. ಕಾರಣ ಅಂತಿಮ 4 ಚೆಂಡು ಬಾಕಿ ಇದೆ. 4 ಅಂಕದ ಗಳಿಕೆಯಾಗಿದೆ.
ಈ ಬಾರಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನಗಳು ಬಹುಶಃ ಯಾವುದೇ ಓಟಗಳು ಲಭ್ಯವಾಗ್ತಾ ಇಲ್ಲ. ಆರಂಭಿಕ 3 ಚೆಂಡುಗಳು ಮುಕ್ತಾಯ. 3ರ ಮುಂದೆ 7 ಅಂಕದ ಅವಶ್ಯಕತೆ ಇದೆ. 1 ಸಿಕ್ಸರ್ ಬೇಕೇ ಬೇಕು. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ಬಹುಶಃ ಇಲ್ಲಿ ಒಂಟಿಯ ಬಳಿಕ ಯಾವುದೇ ಪ್ರಯತ್ನಗಳಿಲ್ಲ. 2 ಚೆಂಡುಗಳ ಮುಂದೆ 6 ಅಂಕದ ಅವಶ್ಯಕತೆ ಇದೆ. ಸಿಕ್ಸರ್ ಸಿಡಿಸಿದ್ದೇ ಆದಲ್ಲಿ ಖಂಡಿತ ಈ ಪಂದ್ಯಾಟವನ್ನು ಗೆದ್ದುಕೊಳ್ಳಬಹುದಾಗಿದೆ. ಬಹುಶಃ ಹಾರಿಸ್ ಆರಂಭಿಕ ಹಂತದಲ್ಲಿ ಸಿಡಿಸಿದಂತ ಸಿಕ್ಸರ್ ಇಲ್ಲಿ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇದೆ. ಕೊನೆಯ 6 ಅಂಕಗಳ ಅವಶ್ಯಕತೆ ಕೊನೆಯ 2 ಚೆಂಡುಗಳ ಮುಂದೆ. ಅಂತಿಮ 2 ಚೆಂಡುಗಳು 6 ಅಂಕದ ಅವಶ್ಯಕತೆ. ಸಾಕಷ್ಟು ಜಿದ್ದಿನ ಕಾಳಗವಿದು 2 ಬಲಿಷ್ಠ ತಂಡಗಳ ನಡುವೆ. ನೋ ಬಾಲ್ ಘೋಷಣೆ ಆಗ್ತಾ ಇದೆ. ಮತ್ತೊಂದು ನಾಟಕೀಯ ತಿರುವು ಪಂದ್ಯಾಟಕ್ಕೆ. ಮತ್ತೊಮ್ಮೆ ನಾಟಕೀಯ ತಿರುವು ಲಭ್ಯವಾಗ್ತಾ ಇದೆ ನೋಡಿ. ಅಂಕಿಅಂಶ ಪಟ್ಟಿಯಲ್ಲಿ 7ರ ಗಳಿಕೆಯಾಗಿದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಅಂತಿಮ 2 ಚೆಂಡುಗಳ ಮುಂದೆ 4 ಅಂಕದ ಅವಶ್ಯಕತೆ ಇದೆ. ಪಂದ್ಯಾಟ ಸಮಬಲಗೊಂಡಲ್ಲಿ ನಾಣ್ಯ ಚಿಮ್ಮುವಿಕೆ. ಇಲ್ಲಂತೂ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತ ಚೆಂಡು. ಇದರೊಂದಿಗೆ ಪ್ರಶ್ವಿನ್ ವಿಕೆಟ್ ಒಪ್ಪಿಸಬೇಕಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 4 ಅಂಕದ ಅವಶ್ಯಕತೆ ಇದೆ. ಕಳೆದ ಪಂದ್ಯಾಟದ ಇನ್ನಿಂಗ್ಸ್ನಲ್ಲಿ ಕೊನೆಯ ಕ್ಷಣದಲ್ಲಿ 1ರ ಮುಂದೆ 3 ಬೇಕಾಗಿದ್ದಾಗ 2 ಓಟಗಳನ್ನು ಪೂರೈಸಿ ಪಂದ್ಯಾಟವನ್ನು ಸಮಬಲಗೊಳಿಸಲಾಗಿತ್ತು. ಸದ್ಯ 1 ಚೆಂಡು ಬಾಕಿ ಇದೆ. 4 ಅಂಕದ ಅವಶ್ಯಕತೆ ಇದೆ. ಬೌಂಡ್ರಿ ಅಥವಾ ಸಿಕ್ಸರ್ನ ಅವಶ್ಯಕತೆ ಇದ್ದೇ ಇದೆ ಇಲ್ಲಿ. ಕೊನೆಯ ಚೆಂಡು ನಿರ್ಣಾಯಕ ದಾಳಿ. ಈ ಪಂದ್ಯಾಟದ ಹಣೆ ಬರಹವನ್ನ ಬರೆಯುವ ಚೆಂಡಿದು. ಇದರೊಂದಿಗೆ ಪಂದ್ಯಾಟವನ್ನ ಗೆದ್ದುಕೊಳ್ಳುತ್ತಾ ಇದೆ. ಕೇನ್ಯಾ ತಂಡ ರೋಚಕ ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಿ ಸೂಪರ್ ಓವರ್ನೊಂದಿಗೆ ಪಂದ್ಯಾಟ